ನಮಸ್ಕಾರ ಸ್ನೇಹಿತರೆ ಕೆಪಿಸಿ ಇಂದ ವಿವಿಧ ಹುದ್ದೆಗಳಿಗೆ ಅಧಿಸೂಚನೆಗಳೇನು ಹೊರಡಿಸಬೇಕು ಅಂತಿದ್ದಾರೆ. ಆ ಲಿಸ್ಟ್ ಗಳನ್ನ ನಿಮಗೆ ಕೊಡ್ತೀನಿ, ಯಾವ ಯಾವ ಹುದ್ದೆಗಳಿಗೆ ಬರ್ಬೋದು ಅಂತ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು, ಎಫ್ ಡಿ ಎಸ್ ಡಿ ಎ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ, ಹಾಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಸ್ ಬಗ್ಗೆ ಆಗಿರ್ಬೋದು, ನಮ್ಮ ಪಂಚಾಯತ್ ಸಂಬಂಧಪಟ್ಟಂತೆ ಎಸ್ ಡಿ ಎ ಐ ಸೆಕ್ರೆಟರಿ ಗ್ರೇಡ್ 1 ಹುದ್ದೆಗಳಾಗಿರ್ಬೋದು. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾನು ನಿಮಗೆ ಕೆಇಎ ಇಂದ ಒಂದು ವಿಡಿಯೋ ಮಾಡಿದ್ವಿ, ಅದ್ರಲ್ಲಿ ಹೇಳಿದೆ ನಿಮಗೆ ಕೆಪಿಎಸ್ಸಿ ಏನೇನು ಜಾಬ್ಸ್ ಗಳು ನೋಟಿಫಿಕೇಶನ್ ಆಗೋದಿದೆ, ಅದನ್ನು ಕೂಡ ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಅದನ್ನ ಕೂಡ ಇವಾಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಬಕಾರಿ ಇಲಾಖೆಯಲ್ಲಿ ನಾನು ಆಲ್ರೆಡಿ ನಿಮಗೆ ಗೊತ್ತಿರತ್ತೆ, ಇದನ್ನ ನೋಡಿರ್ತೀರ ಡಾಕ್ಯುಮೆಂಟ್. ಇದು ರೆಡಿ ಇದೆ, ಸರ್ಕಾರ ಅನುಮತಿ ಕೊಟ್ಟಿದೆ. ಅಂದ್ರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ 265 ಹುದ್ದೆಗಳು, ಮತ್ತೆ ಎಕ್ಸೈಸ್ ಪಿಸಿ ಓಕೆ ಕಾನ್ಸ್ಟೇಬಲ್ಗೆ 942 ಹುದ್ದೆಗಳು ಅಧಿಸೂಚನೆ ಹೊರಡಿಸಬೇಕು, 24-25 ಸೇರಿ ಅಂತ ಅಂದ್ಬಿಟ್ಟು ಇದು ಕೊಟ್ಟಿರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು. ಅದರಲ್ಲಿ 604 ಹೊರಡಿಸ್ತಾರೋ ಅಥವಾ 24-25 ಸೇರಿ ಒಟ್ಟಿಗೆ 1207 ಹೊರಡಿಸ್ತಾರೋ ಗೊತ್ತಿಲ್ಲ. ಅಥವಾ ಡಿವೈಡ್ ಮಾಡಿ ಇದನ್ನ ಈ ವರ್ಷ ಮುಂದಿನ ವರ್ಷ ಹಂಗ್ ಓಡಿಸ್ತಾರೋ ಗೊತ್ತಿಲ್ಲ. ಬಟ್ ಇದು ಆಗುತ್ತೆ, ಬಟ್ ಇದು ಇಟ್ ವಿಲ್ ಟೇಕ್ ಟೈಮ್. ಯಾಕಂದ್ರೆ ಇದು ತುಂಬಾ ಯಾಕೆ ಟೈಮ್ ತಗೊಳುತ್ತೆ ಅಂದ್ರೆ, ಇದು ಇನ್ನು ಪ್ರಸ್ತಾವನೆ ಸಲ್ಲಿಕೆ ಆಗಿಲ್ಲ. ಓಕೆ, ಪ್ರಸ್ತಾವನೆ ಆಗ್ಬೇಕು. ಯಾರಿಗೆ ಇದು ಕೆಪಿಎಸ್ಸಿ ಕಂಡಕ್ಟ್ ಮಾಡುತ್ತಾ ಅಥವಾ ಯಾರು ಕಳಿಸ್ಬೇಕು, ಇನ್ನು ಅದು ರಿಸೀವ್ ಆಗಿಲ್ಲ. ಕೆಇ ಅವರು ಆಲ್ರೆಡಿ ಬಿಟ್ಟಿದ್ದಾರೆ, ಅದರಲ್ಲಿ ಇದಿಲ್ಲ. ಸೊ ಹಾಗಾಗಿ ಇದು ಇಟ್ ವಿಲ್ ಟೇಕ್ ಟೈಮ್. ಓಕೆ, ಬಟ್ ಟೈಕ್ ಟೈಮ್ ಅಂದ ತಕ್ಷಣ ನಾವು ವರ್ಷಾನ್ಗಟ್ಲೆ ಅಲ್ಲ, ಮೇ ಬಿ 3-4 ಮಂತ್ಸ್, 4 ಮಂತ್ಸ್, 5 ಮಂತ್ಸ್ ಆಗ್ಬೋದು. ಬಟ್ ಇದಕ್ಕಿಂತ ಮುಂಚೆ ನಾನು ನಿಮಗೆ ಇನ್ಫಾರ್ಮೇಶನ್, ಕೆಪಿಎಸ್ಸಿ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗ್ತೇನೆ. ಒಂದು ಎಫ್ ಡಿ ಎ ವಿವಿಧ ಡಿಪಾರ್ಟ್ಮೆಂಟ್ ಗಳಿದೆ ಸ್ನೇಹಿತರೆ. ನೋಡಿ, ಗ್ರೌಂಡ್ ವಾಟರ್ ಡೈರೆಕ್ಟರ್ ಅಂಡ್ ಕರ್ನಾಟಕ ಗ್ರೌಂಡ್ ವಾಟರ್ ಅಥಾರಿಟಿ ಎಫ್ ಡಿ ಎ ಇದೆ, ಬರೀ 5 ಸಂಖ್ಯೆ ಇದೆ. ಓಕೆ, ಇದು 2024 10ನೇ ತಾರೀಕು ಕೆಪಿಎಸ್ಸಿ ಪ್ರಸ್ತಾವನೆ ಬಂದಿದೆ. ಇವೆಲ್ಲ ಯಾಕೆ ಅಧಿಸೂಚನೆ ಹೊರಡಿಸಿಲ್ಲ ನಿಮ್ಗೆ ಗೊತ್ತಿದೆ. ರಿಸರ್ವೇಶನ್ SC ಕ್ಯಾಟಗರಿಯ ಸಬ್ ರಿಸರ್ವೇಶನ್ಸ್ ಗಳಿಗೆ ಏನೋ ತಡೆ ಹಿಡಿಯಲಾಗಿದೆ. ಇನ್ನು 1 or 2 ಮಂತ್ಸ್, ಮೋಸ್ಟ್ ಪ್ರಾಬಬ್ಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಆಗುವಂತ ಚಾನ್ಸಸ್ ಇರಬಹುದು, ಅಂದ್ರೆ ಆಫ್ಟರ್ ಫೆಬ್ರವರಿ. ಇದು ಒಂದೊಂದೇ ಕೊಡಲ್ಲ. ಎಫ್ ಡಿ ಎಸ್ ಡಿ ನೋಡಿ, ಎಫ್ ಡಿ ಎಸ್ ಡಿ ಏನ್ ಮಾಡ್ತಾನೆ, ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಯೂಶಲಿ ಲಾಸ್ಟ್ ಯಾವಾಗ ಆಗಿದೆ ಎಫ್ ಡಿ ಎಸ್ ಡಿ ಆಗಿದ್ ನಿಮ್ಗೆ 2000ನೇ ಇಸ್ವಿಲಿ ಅನ್ಕೋತೀನಿ. ಸಾರಿ 2020, ಅವಾಗ ನಿಮ್ಗೆ ನೋಟಿಫಿಕೇಶನ್ ಆಗಿತ್ತು. ಅದಾದ್ಮೇಲೆ ಆಗಿಲ್ಲ. ಸೊ ಹಾಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿ ಒಂದಷ್ಟು ಪೋಸ್ಟ್ ಗಳನ್ನ ಕೊಡ್ತಾನೆ. ಇಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ ಗಳಿದೆ, ಇದೊಂದೇ ಅಂತಲ್ಲ. ಎಫ್ ಡಿ ಎ ನಿಮ್ಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಈಗ ಅಗ್ರಿಕಲ್ಚರ್ ಗೆ ಆಲ್ರೆಡಿ ಕೃಷಿ ಅಧಿಕಾರಿಗಳು ಮತ್ತೆ ಕೃಷಿ ಸಹಾಯಕ ಅಧಿಕಾರಿಗಳಿಗೆ ಹೊರಡಿಸಿದ್ದಾರೆ. ನೋಡಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಅದು ಕೂಡ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ, 19/9 ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತು ಕೆಪಿಎಸ್ಸಿಗೆ. ಅದನ್ನ ಅವರು 20ನೇ ತಾರೀಕು 9ಕ್ಕೆ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟಿದ್ದಾರೆ. ಇವೆಲ್ಲ ಅದಕ್ಕಿಂತ ಮುಂಚೆ ಸಬ್ಮಿಟ್ ಆಗಿದೆ ಪ್ರಸ್ತಾವನೆಗಳು. ನೋಡಿ ಬೇಕಾದ್ರೆ ನೋಡಿ, ಈಗ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಕೆಂಡ್ ಡಿವಿಷನ್ SDA. ನೋಡಿ, ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿವೆ. ಹೌಸಿಂಗ್ ಬೋರ್ಡ್ ಇರ್ಬೋದು, KHB ಫಸ್ಟ್ ಡಿವಿಷನ್ ಸೆಕೆಂಡ್ ಒಂದು ಪೋಸ್ಟ್ ಗಳಾಗಿರ್ಬೋದು, ಎಲ್ಲಾನು ಕ್ರೋಢೀಕರಿಸಿ ನಿಮ್ಗೆ FDSD ಅಂತ ಮಾಡ್ತಾರೆ. ಬಟ್ FDSD ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಇದ್ರದ್ದು ಎಕ್ಸಾಮ್ ಇಸ್ ಡಿಫ್ರೆಂಟ್. ಮೊದಲು ತರ ನಿಮ್ಗೆ GK ಒಂದು ಪೇಪರ್, ಮತ್ತೆ ಇನ್ನೊಂದು ಪೇಪರ್ 2 ನಿಮ್ಗೆ ಬಂದು ಕನ್ನಡ ಇರ್ತಿತ್ತು, ಬೇಕಂದವರು ಅಥವಾ ಇಂಗ್ಲಿಷ್ ತಗೋಬಹುದಾಗಿತ್ತು. ಹಂಗಿರಲ್ಲ ಈಗ. ಗ್ರೂಪ್ ಸಿ ಸಿಲೆಬಸ್ ಇಲ್ಲಿ ನೋಡಿ, ಯಾವ ರೀತಿ ಸಿಲೆಬಸ್ ಇದು ಅಂತ. ಎಲ್ಲ ಗ್ರೂಪ್ ಸಿ ಸಿಲೆಬಸ್ಗಳು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಇವೆಲ್ಲ ಸೇರಿ ಒಂದು ನೋಟಿಫಿಕೇಶನ್ ಕೊಟ್ಟು ಆಮೇಲೆ ನಿಮ್ಗೆ ಅಲ್ಲಿ ಪ್ರಯಾರಿಟಿ ಕೊಡ್ತಾನೆ. ನಾವು ಹೆಂಗೆ 2020-21ರಲ್ಲಿ ನೋಟಿಫಿಕೇಶನ್ ಆಗಿತ್ತು, ನಿಮ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಇದು ಗ್ರೂಪ್ ಸಿ ಸಿಲೆಬಸ್ ಅಂದ ತಕ್ಷಣ ಏನಾಗುತ್ತೆ, ನೀವು GK ಇರುತ್ತೆ, ಪೇಪರ್ 2 ನಿಮಗೆ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಹೀಗೆ ಇರುತ್ತೆ. ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಅದು ಬಿಟ್ರೆ ಯಾವುದು, ಇನ್ಸ್ಪೆಕ್ಟರ್ ಮೋಟಾರ್ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ 9-10 ಸಲಿಕೆ ಆಗಿದೆ. ನಿಮ್ಗೆ ಗೊತ್ತಿದೆ, ನಾವು ಅಕ್ಟೋಬರ್ ಇಂದಾನೇ ನಮ್ಗೆ ನೋಟಿಫಿಕೇಶನ್ಸ್ ತೆಗಿತಾ ಇರೋದು. ಅಕ್ಟೋಬರ್, ನವೆಂಬರ್ ಅಲ್ಲಿ ನಿಮಗೆ ನಮ್ಮ ಒಂದು ಸಮಿತಿ, ನಾಗಮೋದೋಸನ್ ಸಮಿತಿನ ರಚನೆ ಮಾಡಿದ್ದೆ. 2 ತಿಂಗಳಲ್ಲಿ ಕೊಡಬೇಕು ಅಂತ. ನೋಡ್ಬೇಕು, ಈ ಜನವರಿಲಿ ಕೊಡಬಹುದು ಅಥವಾ ಫೆಬ್ರವರಿ ತನಕ ತಗೊಂಡೋಗ್ಬೋದು. ಹಾಗಾಗಿ ಮಾರ್ಚ್ ಅಂತ ಇಟ್ಕೋಬೇಕು ಇವೆಲ್ಲ ನೋಟಿಫಿಕೇಶನ್ ನಿಮ್ಗೆ. ಓಕೆ, ಮಾರ್ಚ್ ಏಪ್ರಿಲ್ ಅಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಯಾವ್ದಿದೆ ನೋಡಿ, ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಲೆಕ್ಚರರ್. ಓಕೆ, ಇದು ಮತ್ತೆ ರೀಡರ್ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಇದು ಗ್ರೂಪ್ ಬಿ ಮತ್ತೆ ಗ್ರೂಪ್ಸ್ ಎ. ಇದು ಸಿಲೆಬಸ್ ಹೆಂಗಿರುತ್ತೆ, ಗ್ರೂಪ್ ಬಿ ನಮ್ಗೆ ಆಲ್ರೆಡಿ ಒಂದು ವಿಡಿಯೋ ನಾವು ಮಾಡಿದ್ವಿ, ಅಲ್ಲಿ ಹೇಳಿದ್ದೆ ನಿಮ್ಗೆ. ಗ್ರೂಪ್ ಬಿ ಸಿಲೆಬಸ್ ಅಂದ ತಕ್ಷಣ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಗ್ರೂಪ್ ಏನೋ ಅಷ್ಟೇ, ಇಲ್ಲಿ ಸ್ಪೆಸಿಫಿಕ್ ಪೇಪರ್ ಏನಿರುತ್ತೆ ಅದು, ಈಗ ಲೆಕ್ಚರರ್ ಅಂದ್ರೆ ಕನ್ನಡ ಲೆಕ್ಚರರ್, ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸಪರೇಟ್ ಪೇಪರ್ ಇರುತ್ತೆ. GK ಒಂದಿರುತ್ತೆ. ಆತರ ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನ್ ನೋಟಿಫಿಕೇಶನ್ ಆಗಿದೆ, ಇವಾಗ ವಾಪಸ್ ಅದನ್ನ ರಿಲೀಸ್ ಮಾಡಿದ್ದಾರೆ ಅಪ್ಲೈ ಮಾಡಕ್ಕೆ.
ಅಲ್ವಾ? ಅದ್ರದ್ದು ಬಿಕಾಸ್ ಆಫ್ ಸಮ್ ಅದರ್ ರಿಸರ್ವೇಶನ್ ಇಶ್ಯೂಸ್ ಏನು ಸ್ಪೋರ್ಟ್ಸ್ ರಿಸರ್ವೇಶನ್ ಇಶ್ಯೂಸ್ ಇಂದ ತಡೆ ಹಿಡಿದಿದ್ರು, ಪುನಃ ಅದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆಲ್ಲ ನಿಮಗೆ ಗ್ರೂಪ್ ಬಿ ಸಿಲೆಬಸ್ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಗ್ರೂಪ್ ಸಿ ಸಿಲೆಬಸ್ ಯಾವುದೇ ಪೋಸ್ಟ್ ಆಗಲಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ತಗೋತೀನಿ ನೋಡಿ. ಇಲ್ಲಿ ನೋಡಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಡಿವಿಷನ್, ಇದು 23/5ಕ್ಕೆ ಆಗಿದೆ ಗ್ರೂಪ್ ಸಿ ಸಿಲೆಬಸ್. ಅಂಡ್ ಇಲ್ಲಿ ಪ್ರಮುಖವಾಗಿ ಸಾರಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ಇದರಲ್ಲಿ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಗ್ರೇಡ್ 1 ಇದೆ. ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳು, ನೀವು ಕಮ್ಮಿ ಪೋಸ್ಟ್ ಇದೆಯಾ ಸರ್ ಅನ್ಬೇಡಿ, ಬೇರೆ ಬೇರೆ ನೋಡಿ. ಇಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಂದ ಪ್ರಸ್ತಾವನೆ ಆಗಿದೆ, ಇದನ್ನೆಲ್ಲ ಕ್ರೋಢೀಕರಿಸಿ ಒಂದು ನೋಟಿಫಿಕೇಶನ್ ಮಾಡ್ತಾನೆ. ಇದೊಂದೇ ಅಲ್ಲ, ಆ ನಿಮಗೆ ಅದು ಬಿಟ್ರೆ ಸೆಕೆಂಡ್ ಡಿವಿಷನ್ ಅಷ್ಟೇ, ಬೇರೆ ಬೇರೆ ಜಿಲ್ಲೆ ಎಲ್ಲಾನು ತಗೊಂಡಿಲ್ಲ ಇಲ್ಲಿ ನಿಮ್ಗೆ. ಇವೆಲ್ಲ ಯಾವ 15/3 ಲಾಸ್ಟ್ ಇಯರ್ ಸಬ್ಮಿಟ್ ಆಗಿದೆ. PDO ಯಾವಾಗ ಸಬ್ಮಿಟ್ ಆಯ್ತು ಅವಾಗಲೇ ಸಬ್ಮಿಟ್ ಆಗಿದೆ. ಬಟ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ ಇವರು ನೋಟಿಫಿಕೇಶನ್. ಹಾಗಾಗಿ ಈಗ ನೆಕ್ಸ್ಟ್ ಅದನ್ನ ನೋಟಿಫಿಕೇಶನ್ ಮಾಡ್ತಾರೆ. ಎಷ್ಟಾಗ್ಬೋದು ಇದು ಅಂತಂದ್ರೆ, ಇದಕ್ ಬರೋದಾದ್ರೆ ನಮ್ಗೆ ನಾವು ಸೆಕ್ರೆಟರಿ ಗ್ರೇಡ್ 1 ಮತ್ತೆ SDAA ಆದ್ರೆ ಮೋಸ್ಟ್ ಪ್ರಾಬಲಿ ಇದೊಂದು ಸೆಕ್ರೆಟರಿ ಗ್ರೇಡ್ 1 ನಿಮ್ಗೆ 500ರಿಂದ 600 ಹುದ್ದೆಗಳಾಗ್ಬೋದು ಎಲ್ಲಾ ಜಿಲ್ಲೆಗಳು ಸೇರಿ. ಇದು ಒಂದು 350ರಿಂದ 400 ಹುದ್ದೆಗಳಾಗ್ಬೋದು. ಅಂಡ್ ಇವೆಲ್ಲ ಗ್ರೂಪ್ ಸಿ ಸಿಲೆಬಸ್ ಇದೆ. ಕ್ವಾಲಿಫಿಕೇಶನ್ ಮೇ ಚೇಂಜ್ ನೋಡಿ. ಇದಕ್ಕೆಲ್ಲ ನಿಮ್ಗೆ ಡಿಗ್ರಿ ಇರುತ್ತೆ. ಈ ಒಂದು ಗ್ರೂಪ್ ಬಿ ಆದ್ರೆ ಒಂದು ಬೇರೆ ಕ್ವಾಲಿಫಿಕೇಶನ್ ಇರುತ್ತೆ, ಗ್ರೂಪ್ ಸಿಗೆಲ್ಲ ಡಿಗ್ರಿ ಇರುತ್ತೆ. ಅದರಲ್ಲಿ SDA ಆದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆದ್ರೆ ಅದರಲ್ಲಿ ಏನಾಗುತ್ತೆ, ನಿಮ್ಗೆ PUC ಇರುತ್ತೆ, ತತ್ಸಮಾನ ಇರುತ್ತೆ ಕ್ವಾಲಿಫಿಕೇಶನ್ಸ್. ಓಕೆ, ಇನ್ನು ಗ್ರಾಮ ಪಂಚಾಯತಿಗೆ ಬಂದ್ರೆ ಇಲ್ಲಿ ನಿಮಗೆ ಗ್ರಾಮ ಪಂಚಾಯತಿಲಿ SDA ಏನಿದೆ ಸೆಕೆಂಡ್ ಡಿವಿಷನ್ ಅಕೌಂಟ್, ಇದಕ್ಕೆ ನಿಮ್ಗೆ ಕಾಮರ್ಸ್ ಕೇಳ್ಬೋದು. ಓಕೆ, ಇದು ನೋಡೋಣ, ಇದಕ್ಕೆ ತಲೆ ಕೆಡ್ಸ್ಕೊಬೇಡಿ. ಅಂದ್ರೆ ನೋಟಿಫಿಕೇಶನ್ಸ್ ಇದೆ ಸ್ನೇಹಿತರೆ, ಇವೆಲ್ಲ ಅಪ್ರೂವ್ ಆಗಿ KPSC ಕೂತಿರ್ತಕ್ಕಂಥದ್ದು. ಹೋದ ವರ್ಷದಿಂದ ಇವ್ರು ಏನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಹೋದ ವರ್ಷದಿಂದ ಕೂತಿದೆ. ಇವನ್ ಆಫ್ಟರ್ ಎಲೆಕ್ಷನ್ ಅವ್ರು ಮಾಡ್ಬೋದಾಗಿತ್ತು, ಸೆಪ್ಟೆಂಬರ್ ಅಕ್ಟೋಬರ್ ತನಕ ಕಾಯೋ ನೆಸಿಟಿನೇ ಇಲ್ಲ, ನೋಟಿಫಿಕೇಶನ್ ಹೊರಡಿಸಬಹುದಾಗಿತ್ತು. ಅವ್ರು ಏನ್ ಮಾಡ್ತಾರೆ, ವರ್ಷಕ್ಕೆ ಇಷ್ಟಿಷ್ಟು ಅಂತ ಇಟ್ಕೋತಾರೆ. ಹಂಗಾಗಿ ನೋಟಿಫಿಕೇಶನ್ ಬಂದಿಲ್ಲ. ಈ ವರ್ಷ ಬರುತ್ತೆ ನೋಟಿಫಿಕೇಶನ್ಸ್ಗಳು. ಇದಕ್ಕೇನ್ ಪ್ರಿಪರೇಷನ್ ಮಾಡ್ಬೇಕು ಮಾಡ್ಕೊಳ್ಳಿ. ಅಂಡ್ ಆಲ್ಮೋಸ್ಟ್ ಇದೆಲ್ಲ ಇರೋದು ಗ್ರೂಪ್ ಸಿ ಸಿಲೆಬಸ್, ಯಾವುದೇ ಎಕ್ಸಾಮ್ಸ್ ತಗೊಂಡು. ಸೊ ಗ್ರೂಪ್ ಸಿ ಅಂದ ತಕ್ಷಣ ನಾವು ಮಾಡ್ತಾ ಇದೀವಿ, ನಿಮ್ಗೆ ಗೊತ್ತಿದೆ, ಗ್ರೂಪ್ ಸಿಲಿ ಪೇಪರ್ 2 ಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇಸ್ ಅಲ್ಲಿ ನಿಮಗೆ 100 ಆಲ್ಮೋಸ್ಟ್ ವಿಡಿಯೋಸ್ ಗಳು ಸಿಗುತ್ತೆ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಹಾಗೆ GK ಸರಣಿಗಳೇನ್ ನಾವು ಮಾಡ್ತಾ ಇದೀವಿ ಈ ಒಂದು 6-7 ತಿಂಗಳಿಂದ ಈ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ, ಇಲ್ಲೂ ಕೂಡ ನಿಮ್ಗೆ 80ರಿಂದ 90 ವಿಡಿಯೋಗಳು ಸಿಗುತ್ತೆ. ಇವೆಲ್ಲ ನೀವು ನೋಡ್ಕೋಬಹುದು. ಅದು ಬಿಟ್ಟು ಬೇರೆ ಬೇರೆ ಕರೆಂಟ್ ಅಫೇರ್, ಗೌರ್ಮೆಂಟ್ ಸ್ಕೀಮ್ಸ್, ಮತ್ತೆ ಬಜೆಟ್ಗಳು, ಇವೆಲ್ಲ ಕೂಡ ನಿಮ್ಗೆ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಲಿಂಕ್ಸ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ರಿಪೇರ್ ಆಗ್ಬೇಕಂದ್ರೆ ಹಾಗೆ, ಮೋಸ್ಟ್ ಪ್ರಾಬಬ್ಲಿ ಹೇಳಿದ್ನಲ್ಲ ನಿಮ್ಗೆ, ಇನ್ನೂ 1-2 ತಿಂಗಳು ಆಗ್ಬೋದು, ಅಥವಾ ಜಾಸ್ತಿನೂ ತಗೋಬಹುದು, ಅಥವಾ ಬೇಗನೂ ಆಗ್ಬೋದು. ಇಟ್ ಡಿಪೆಂಡ್ಸ್. ಆ ಒಂದು ಸಮಿತಿ ಏನ್ ಕೊಡುತ್ತೆ, ಸರ್ಕಾರ ಎಷ್ಟು ಬೇಗ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆಗುತ್ತೆ. ಇವೆಲ್ಲ KPSC ರೆಡಿ ಇರ್ತಕ್ಕಂಥದ್ದು. ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡಿದ ತಕ್ಷಣ ಇಲ್ಲಿ ರಿಸರ್ವೇಶನ್ ಸಂಬಂಧಪಟ್ಟಂತೆ ನಿಮ್ಗೆ ನೋಟಿಫಿಕೇಶನ್ ಟಕ್ 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 ಅಂತ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ ಲಾಸ್ಟ್ ಇಯರ್ ಹೆಂಗಾಯ್ತು, ಒಂದು ವಿತಿನ್ ಎ ವೀಕ್ ಅಲ್ಲಿ ನಿಮ್ಗೆ KS ಮತ್ತೆ ಗ್ರೂಪ್ ಸಿ ಮತ್ತೆ ಗ್ರೂಪ್ ಬಿ ಎಲ್ಲ ನೋಟಿಫಿಕೇಶನ್ ವಿತಿನ್ ಎ 2 to 3 days ಅಲ್ಲಿ ಟಕ್ 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 ಅಂತ ಇದ್ ಮಾಡ್ಬೋದು KPSC ಇಂದ. ಹಂಗೆ ಇಲ್ಲೂ ಕೂಡ ಆಗುತ್ತೆ, ನೋ ನೀಡ್ ಟು ವರಿ. ಬಟ್ ಏನಾಗುತ್ತೆ, ಏಜ್ ಒಂದು ಪ್ಯಾಟರ್ನ್ ಆಗುತ್ತೆ, ಅದು ತುಂಬಾ ನೋವಿನ ಸಂಗತಿ ಆಗುತ್ತೆ. ಇಲ್ಲಿ ಏಜ್ಗೂ ಕೂಡ ಅವನು ಮಾಡಿದ್ದಾನೆ. ಬಟ್ ನೋಡೋಣ ಏನಾಗುತ್ತೆ ಅಂತ, ಏನ್ ಇದಕ್ಕೆ ಮಾಡ್ತಾರೆ ಅಂತ. ಇನ್ನಷ್ಟು ಡೀಟೇಲ್ ಬಂದಾಗ ನಿಮಗೆ ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ಕೂಡ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.